ಅಕ್ಟೋಬರ್ 20ನೇ ತಾರೀಕಿನಿಂದ ಅಕ್ಟೋಬರ್ 26ನೇ ತಾರೀಕಿನವರೆಗೆ ಹವಾಮಾನದ ಮುನ್ಸೂಚನೆ ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ಹಿಂಗಾರಿನ ಮಳೆಯ ಪ್ರಮಾಣ ಎಷ್ಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಸ್ವತಃ ಕರ್ನಾಟಕ ಟಿವಿಯೊಂದಿಗೆ ಹವಾಮಾನ ಇಲಾಖೆಯ ಹಿರಿಯ ಅಧಿಕಾರಿಗಳಾದಂತಹ CS ಪಾಟೀಲ್ ಅವರಿದ್ದಾರೆ. ಅವರನ್ನು ನಾವು ನೇರವಾಗಿ ಮಾತನಾಡ್ಸೋಣ. ಸರ್, ಈಗ ಅಕ್ಟೋಬರ್ 20ನೇ ತಾರೀಕಿನಿಂದ ಅಕ್ಟೋಬರ್ 26ನೇ ತಾರೀಕಿನವರೆಗೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಪ್ರಮಾಣದ ಮಳೆ ಬೀಳುತ್ತೆ ಅನ್ನುವಂಥದ್ದು, ಹಿಂಗಾರಿನ ಮಳೆ ಪ್ರಮಾಣ ನೀವು ಹೇಳಿದಾಗೆ ಈಗ ಬಹುತೇಕ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು. ಹಾಗಿದ್ರೆ ಬರುವಂತಹ ದಿನಗಳಲ್ಲಿ ಹವಾಮಾನ ವೈಪರೀತ್ಯ ಅಥವಾ ಹವಾಮಾನದ ವರದಿ ಬಗ್ಗೆ ಹೇಳೋದಾದರೆ ಸರ್. ಅಕ್ಟೋಬರ್ 20ರಿಂದ ಅಕ್ಟೋಬರ್ 26ರವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಮಳೆಯ ಪ್ರಮಾಣ ಏರಿಕೆಯಾಗುವ ಸಾಧ್ಯತೆಗಳದಾವು. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಬಂಗಾಳ ಉಪಸಾಗರದ ನೈಋತ್ಯ ಭಾಗದಲ್ಲಿ ಒಂದು ಸರ್ಕ್ಯುಲೇಷನ್ ಡೆವಲಪ್ ಆಗ್ತಾ ಇದೆ. ಇದು ಮುಂದೆ ತೀವ್ರಗೊಂಡು ನಮ್ಮ ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶದ ಕರಾವಳಿಯನ್ನು ದಾಟಿ ನಮ್ಮ ಕರ್ನಾಟಕದತ್ತ ಬರುವ ಸಾಧ್ಯತೆಗಳಿರುವುದರಿಂದ ಅಕ್ಟೋಬರ್ 24, 25 ಹಾಗೂ 26ರಂದು ಕರ್ನಾಟಕದ ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆಗಳದಾವು. ಪ್ರಮುಖವಾಗಿ ನಾವು ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಕೊಡಗು, ಚಿಕ್ಕಮಗಳೂರು, ಹಾಸನ ಜಿಲ್ಲೆಗಳಿಗೆ ನಾವು ಯೆಲ್ಲೋ ಅಲರ್ಟನ್ನು ಕೂಡ ಕೊಟ್ಟಿದ್ದೀವಿ. ಈ ಜಿಲ್ಲೆಗಳಲ್ಲಿ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆಗಳು ಕೂಡ ಇವೆ. ಓಕೆ, ಇನ್ನು ಗುಡುಗು ಸಹಿತ ಮಳೆನ ಅಥವಾ ಸಾಮಾನ್ಯ ಮಳೆ ಬರುವಂಥದ್ದು ಹೇಗೆ ರೈತರಿಗೇನು ಮುನ್ನೆಚ್ಚರಿಕೆಯನ್ನು ನೀವು ಕೊಡುವಂಥದ್ದು? ಕರ್ನಾಟಕದ ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಗುಡುಗು ಮಿಂಚು ಸಮೇತವಾಗಿ ಮಳೆಯಾಗುವ ಸಾಧ್ಯತೆಗಳೈತಿ. ಗುಡುಗು ಮಿಂಚು ಬರುವಾಗ ಕೆಲವೊಮ್ಮೆ ಗಾಳಿಯ ವೇಗ ಪ್ರತಿ ಗಂಟೆಗೆ 30ರಿಂದ 40 ಕಿಲೋಮೀಟರ್ ಇರುವ ಸಾಧ್ಯತೆಗಳು ಕೂಡ ಅದಾವು. ಮತ್ತು ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಕೂಡ ಇದರ ಪ್ರಭಾವದಿಂದ ಮಳೆಯ ಪ್ರಮಾಣ ಕೂಡ ಏರಿಕೆಯಾಗುವ ಸಾಧ್ಯತೆ ಐತಿ. ಆದರೆ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ಹಲವು ಕಡೆ ಮಳೆಯಾಗುವ ಸಾಧ್ಯತೆ ಐತಿ. ನಾವು ಉತ್ತರ ಒಳನಾಡಿನ ಜಿಲ್ಲೆಗಳಿಗೆ ನಾವು ಯಾವುದೇ ಅಲರ್ಟ್ ಕೊಟ್ಟಿಲ್ಲ. ಆದರೆ ಕರಾವಳಿ ಜಿಲ್ಲೆಗಳಲ್ಲಿ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಅಕ್ಟೋಬರ್ 24, 25 ಹಾಗೂ 26ರಂದು ಕೂಡ ಮಳೆಯ ಪ್ರಮಾಣ ಏರಿಕೆಯಾಗುವ ಸಾಧ್ಯತೆಗಳದಾವೆ. ಇನ್ನು ಕರ್ನಾಟಕ ಟಿವಿಯ ವೀಕ್ಷಕರು ಕೇಳುವಂಥದ್ದು, ಈ ಒಂದು ಹಿಂಗಾರು ಮಳೆ ಎಷ್ಟು ದಿನಗಳ ಕಾಲ ಇರುತ್ತೆ, ಅಂದರೆ ಅಕ್ಟೋಬರಿಗೆ ಮುಕ್ತಾಯ ಆಗುತ್ತಾ, ನವಂಬರಿಗೆ ಮುಂದುವರಿಯುತ್ತಾ ಅನ್ನುವಂಥದ್ದು ನಾನು ಕೂಡ ಈ ಹಿಂದೆ ನಾನು ಕೇಳಿದ್ದೆ. ವೀಕ್ಷಕರು ಕೂಡ ಕಮೆಂಟ್ ಮಾಡಿ ಕೇಳಿದ್ದಾರೆ. ಕರ್ನಾಟಕ ಟಿವಿ ವೀಕ್ಷಕರು ಏನು ಹೇಳ್ತೀರಾ ಸರ್? ಈ ಈಶಾನ್ಯ ಭಾರತ ಕರ್ನಾಟಕದ ದಕ್ಷಿಣ ಒಳನಾಡಿನಲ್ಲಿ ಇದು ದೀರ್ಘವಾಗಿರ್ತೈತಿ. ಆದ್ರೆ ಕೆಲವೊಮ್ಮೆ ಡಿಸೆಂಬರ್ 15ರ ತನೂ ಮಳೆ ಬರೋ ಸಾಧ್ಯತೆಗಳು ಕೂಡ ಇರ್ತಾವೆ. ಆದ್ರೆ ಅಕ್ಟೋಬರ್ನಲ್ಲಿ ಮಳೆ ಪ್ರಮಾಣ ಹೆಚ್ಚಿಗೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ. ಮುಂದೆ ನವಂಬರ್ನಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ. ಮುಂದೆ ಡಿಸೆಂಬರ್ 15ರ ನಂತರ ಪೂರಾ ಮಳೆ ಕಡಿಮೆ ಆಗುತ್ತೆ. ಆದರೆ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಅಕ್ಟೋಬರ್ನಲ್ಲಿ ಪೂರಾ ಮಳೆ ಆಗುತ್ತೆ. ನವಂಬರ್ನಲ್ಲಿ ಅಲ್ಲಿ ಹೆಚ್ಚು ಕಡಿಮೆ ಪೂರ್ಣಗೊಳ್ಳಬಹುದು. ಓಕೆ, ಇನ್ನು ಕಳೆದ ವರ್ಷಕ್ಕೆ ನೋಡಿದರೆ ಈ ವರ್ಷ ಹೆಚ್ಚು ಹಿಂಗಾರು ಮಳೆ ಬಂದಿದೆಯಾ ಅಥವಾ ಹೇಗೆ ಅನ್ನುವಂಥದ್ದು? ಯಾಕಂದರೆ ಹಿಂಗಾರು ಮಳೆ ಪ್ರಾರಂಭವಾಗಿದ್ದು ಕೆಲವೇ ದಿನಗಳ 3-4 ದಿನದಿಂದ ಪ್ರಾರಂಭವಾಗಿರುವಂಥದ್ದು. ಹಾಗಾಗಿ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಎಷ್ಟಿದೆ ಮಳೆಯ ಪ್ರಮಾಣ, ಹಿಂಗಾರು ಮಳೆಯ ಪ್ರಮಾಣ? ಹಿಂಗಾರು ಮಳೆ ಕಳೆದ ವರ್ಷದಲ್ಲಿ ಕೂಡ ವಾಡಿಕೆಯಂತೆ ಮಳೆಯಾಗಿತ್ತು. ಈ ವರ್ಷವೂ ಈ ಒಂದು 3 ದಿವಸ ಆಯಿತು ಮಳೆ ಆರಂಭವಾಗಿ. ಇಲ್ಲಿನೂ ಮುಂದೆ ವಾಡಿಕೆಯಂತೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆಗಳು ಅದಾವೆ. ಓಕೆ, ಇನ್ನು ಮಳೆ, ಈ ಹಿಂಗಾರು ಮಳೆ ಅಂತ ಹೇಳುವಾಗ ಸೈಕ್ಲೋನ್ ಭೀತಿ ಇರುವಂಥದ್ದು ನೀವು ಆಗಲೇ ಹೇಳಿದ್ರಿ. ತಮಿಳುನಾಡು, ಕೇರಳ ಈ ಭಾಗದಲ್ಲಿ ಜಾಸ್ತಿ ಚಂಡಮಾರುತ ಅಥವಾ ಬಿರುಗಾಳಿ ಎಲ್ಲ ಬರುವಂಥದ್ದು ಹೆಚ್ಚಾಗಿರುತ್ತೆ ಅನ್ನುವಂಥದ್ದು. ಸೈಕ್ಲೋನ್ ಭೀತಿ ಅಥವಾ ಸೈಕ್ಲೋನ್ ಏನಾದರೂ ಬರುವಂಥ ಮುನ್ಸೂಚನೆ ಇದೆಯಾ ಸರ್ ರಾಜ್ಯಕ್ಕೆ ಮುಂದಿನ ದಿನಗಳಲ್ಲಿ? ಈಗ ಮುಂದಿನ ಒಂದು 4-5 ದಿವಸಗಳ ನಂತರ ನಮ್ಮ ರಾಜ್ಯಕ್ಕೆ ಸೈಕ್ಲೋನ್ ಟೈಪ್ ಅಂದರೆ ಅಟ್ಲೀಸ್ಟ್ ಲೋ ಪ್ರೆಷರು ಅದರ ಜೊತೆಗೆ ಸರ್ಕ್ಯುಲೇಷನ್ ಟೈಪ್ ಬಂದು ನಮ್ಮ ಮಳೆಯ ಪ್ರಮಾಣ ಹೆಚ್ಚಿಗೆ ಆಗುವ ಸಾಧ್ಯತೆಗಳು ಅದಾವು. ಮುಂದಿನ ದಿನಗಳಲ್ಲಿ ಒಂದಲ್ಲ ಒಂದು ಸೈಕ್ಲೋನ್ ನಮ್ಮ ಕರ್ನಾಟಕಕ್ಕೆ ಮಳೆಯನ್ನು ಸಾಕಷ್ಟು ತರಬಹುದು. ಧನ್ಯವಾದಗಳು ಸರ್. ಧನ್ಯವಾದಗಳು. ಇದಿಷ್ಟು ಹವಾಮಾನ ಇಲಾಖೆಯ ಹಿರಿಯ ಅಧಿಕಾರಿಗಳಂತಹ CS ಪಾಟೀಲ್ ಅವರ ಮಾಹಿತಿಗಳಾಗಿತ್ತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.